ಅದೇ ಯಾರು ಮಂಥರೆ. ಅವಳಿಗೆ ಯಾಕಷ್ಟು ದುರ್ಬುದ್ಧಿ ಬಂತು, ಅದರ ವಿವರಣೆ ಭಗವತ್ಪಾದರು ಸ್ಪಷ್ಟಪಡಿಸ್ತಾರೆ. ಅವಳು ಯಾರು, ಅವಳ ವಿವರಣೆ ಕೊಡ್ಬೇಕಲ್ಲ. ಹಿಂದೆ ಸಮುದ್ರ ಮಂಥನ ಮಾಡ್ತಾ ಇರುವಾಗ ದೇವತೆಗಳೆಲ್ಲ ಅಸುರರ ಜೊತೆಗೆ ಸೇರಿ ಸಮುದ್ರ ಮಂಥನ ಮಾಡುವಾಗ ಲಕ್ಷ್ಮಿ ಪ್ರಾದುರ್ಭಾವ ಆಯಿತು. ಅವಳನ್ನ ನಾರಾಯಣನಿಗೆ ಕೊಟ್ಟು ವಿವಾಹ ಮಾಡಿದ ಅಂತ ಕಥೆ ಕೇಳ್ತೇವಲ್ಲ, ಹಾಗೇನೆ ಕಲಿ ಆವಾಗಲೇ ಹುಟ್ಟಿತ್ತು. ಕಲಿ ಹುಟ್ಟಿದ್ದು ಕ್ಷೀರ ಸಮುದ್ರ ಮಂಥನ ಮಾಡುವಾಗ ಹಾಲಾಹಲ ವಿಷ ಬಂತು ಅಂತ ಕೇಳ್ತೇವಲ್ಲ, ಆ ಹಾಲಾಹಲ ವಿಷ ಅಂದ್ರೆ ಏನದು? ಅದರದ್ದು ನಿಜವಾಗ್ಲೂ ಅದರ ಹಿಂದೆ ಇರೋನು ಯಾರು? ಅವನೇ ಕಲಿ ಅಂತ ಹೇಳ್ತಾರೆ ಪದ್ಮ ಪುರಾಣಗಳ. ಗಂಡ ಹುಟ್ಟಿದ, ಜೊತೆಗೆ ಹೆಂಡತಿನೂ ಹುಟ್ಟಿದ್ಲು. ಆಗ ಹುಟ್ಟಿದವಳು ಅಲಕ್ಷ್ಮಿ ಅಂತ. ಕಥಮಪಿ ತಪಸೈವಾಪ್ಸರತ್ವಂ ಪ್ರಯಾತ. ಆ ಅಲಕ್ಷ್ಮಿ ಅಂತ ಹುಟ್ಟಿದ್ಲು. ಆ ಹುಟ್ಟಿದ ಅಲಕ್ಷ್ಮಿ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ್ಲು. ಏನ್ ಬೇಕು ಅಂತ ಹೇಳಿ ನೋಡ್ಲಿಕ್ಕೆ ಕುರೂಪಳಾಗಿದ್ದ. ಇಷ್ಟು ಕುರೂಪಳಾಗಿದ್ರೆ ನನ್ನನ್ನು ಯಾರು ನೋಡ್ತಾರೆ, ನಾನು ಸುರೂಪಳಾಗಬೇಕು, ನನ್ನ ಅಪ್ಸರೆ ಮಾಡ್ರಿ ಅಂತ ಬ್ರಹ್ಮದೇವರು ಅಪ್ಸರೆ ತಾನೇ ಆಗ್ಬೇಕು, ತಥಾಸ್ತು ಅಂತ ವರ ಕೊಡ್ಬೇಕು. ಸಮಾಧಾನ ಆಗಲಿಲ್ಲ. ಅಲ್ಲ, ಎಲ್ಲರೂ ಮೋಕ್ಷಕ್ಕೆ ಹೋಗೋದು ಅಂತಿದೆಯಲ್ಲ, ಅದು ಬೇಕು ಅಂತ. ಅಲ್ಲ, ಅಪ್ಸರೆ ಆಗ್ತೀನಿ ಅಂತ ಸರಿ, ಈ ಮೋಕ್ಷದ ಹುಚ್ಚಾಗಿ ಹಿಡ್ಕೊಳ್ತದೆ ನಿನಗೆ. ಇಲ್ಲ ನಾನು ಮೋಕ್ಷಕ್ಕೆ ಹೋಗ್ಬೇಕು. ಈಗ ಮೋಕ್ಷಕ್ಕೆ ಅಂದಾಗ ಅವಳದ ಅರ್ಹತೆಗೆ ಮೋಕ್ಷ ಸಿಗಬೇಕು ಅಂತ. ಅದಕ್ಕೆ ಬ್ರಹ್ಮದೇವರು ಏನ್ ಮಾಡ್ತಾರೆ, ವರ ಕೊಡುವಾಗ ಒಂದು ಕೆಲಸ ಮಾಡಿ, ನೀನು ಮುಂದೆ ನಡೆಯುವ ರಾಮನ ಪಟ್ಟಾಭಿಷೇಕಕ್ಕೆ ಏನಾದ್ರೂ ನೀನು ವಿಲುಂಪ ಅಂದ್ರೆ ತಡೆತಿ ಅಂತ ಆದ್ರೆ ನಿನಗೆ ಮೋಕ್ಷ ಸಿಗ್ತದೆ ಅಂತ. ಇಷ್ಟು ವರ ಪಡ್ಕೊಂಡು ಬಂದಿದ್ದಾಳು. ಇದು ನಮಗೆ ಗೊತ್ತಾಗ್ತದ? ಇದೆಲ್ಲ ಕಾಣದ ಕೈಗಳು ಸ್ಪಷ್ಟಪಡಿಸ್ತಾರೆ ಭಗವತ್ಪಾದ. ಇಷ್ಟು ವರ ಪಡ್ಕೊಂಡು ಬಂದಂಥ ಅಲಕ್ಷ್ಮಿ ಕೇಕೆ ರಾಜನ ಆಸ್ಥಾನದಲ್ಲಿ ಹುಟ್ಟಿರ್ತಾರೆ. ಕೇಕೆ ರಾಜ್ಯದೊಳಗೆ ಎಲ್ಲಿವರೆಗೂ ಅವಳು ಪ್ಲಾನ್ ಮಾಡಿದ್ಲು ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಅವಳಷ್ಟು ಕೇಕೆ ರಾಜನ ರಾಜ್ಯದಲ್ಲಿ ಹುಟ್ಟಿ ವಯಸ್ಸು ಸಣ್ಣದಿದ್ದಾಗಲೇನೆ ಕೇಕೆಗೆ ಸೇವಕಿಯಾಗಿ ಸೇರ್ಕೊಂಡಿರ್ತಾರೆ. ಕೈಕೇಯಿ ಅವಾಗಲೇ ದಶರಥನಿಗೆ ಇವಳನ್ನು ಕನ್ಯಾದಾನ ಮಾಡಿದಾಗ ಕೈಕೇಯಿ ಜೊತೆಗೆ ಸೇವಕಿಯಾಗಿ ಮಂಥರೆಗೂ ಬಂದಿದ್ದ. ಇಷ್ಟಿದೆ, ಸ್ಪಷ್ಟವಾಗಿ ವಿವರಣೆ ಕೊಟ್ಟಿದ್ದಾರೆ. ಹಾಗಾಗಿ ಅವಳು ಮೊದಲೇ ಹಿಂದಿನ ಜನ್ಮದಲ್ಲೇ ತಪಸ್ಸು ಮಾಡಿ ಅಪ್ಸರೆಯಾಗಿ ಮಂಥರೆಯಾಗಿ ಕೈಕೇಯಿ ರಾಜ್ಯದಲ್ಲಿ ಹುಟ್ಟಿ ಕೈಕೇಯಿಗೆ ಸೇವಕಿಯಾಗಿ ಇವಳನ್ನು ಕನ್ಯಾದಾನ ಮಾಡಿದಾಗ ಅವಳು ಬಂದ್ಬಿಟ್ಟು ಇದು ಅಯೋಧ್ಯೆಗೆ ಬಂದ್ಬಿಟ್ಟು. ಇದು ಅವಳ ಪ್ಲಾನ್. ಅದಕ್ಕೆ ಅವಳೇನ್ ಮಾಡ್ತಾಳೆ, ಕೈಕೇಯಿಗೆ ಏನು ಬೇಕೋ ಅದನ್ನೇ ಹೇಳ್ತಾಳೆ. ಅವಳನ್ನು ವಶ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಯ್ತು. ಏನು ಇದ್ದಕ್ಕಿದ್ದಂತೆ ಬಂದು ಮಂಥರೆ ಹಂಗೆ ಮಾಡಬೇಡ ಅಂತ ಹೇಳ್ಕೊಳ್ಳಿ ಒಪ್ತಿದ್ದ ಕೈಕೇಯಿ. ಸಣ್ಣ ವಯಸ್ಸಿನಿಂದ ಅವಳ ಜೊತೆಗೇ ಇದ್ದವಳು, ಬಹಳ ಸಣ್ಣ ವಯಸ್ಸಿನಿಂದ. ಹಾಗಾಗಿ ಅವಳು ಹೇಳಿದ್ದೆಲ್ಲ ಒಪ್ಪಲೇಬೇಕಾಯ್ತು. ಒಪ್ಪಿದ್ಲು. ದಶರಥ ಬಂದು ಕೂಡಲೇ ಆ 2 ವರ ಕೊಡು ಅಂತ ಕೇಳ್ಬಿಟ್ಟು. ಅವಳಿಗೆ ನೆನಪೇ ಇರಲಿಲ್ಲ ಅಂತ ಪಾಪ ಕೈಕೇಯಿಗೆ. ನೆನಪೇ ಇಲ್ಲದೆ ಇದ್ದದ್ದನ್ನು ನೆನಪಿಸಿ ವರ ಪಡಿ ಅಂತ ಹೇಳಿಕೊಟ್ಟವಳೇ ಹೇಳು. ಇದು ಒಂದು ಅಂಶ. ಎರಡನೇ ಅಂಶನೂ ಹೇಳ್ತಾರೆ. ಕೈಕೇಯಿಯಲ್ಲೂ ಒಬ್ಳು ನಿಕೃತಿ ಅಂತ ಒಬ್ಳು ಅಸುರಳಿದ್ಲ. ಇದು ಲೋಕದಲ್ಲಿ ಇವಳ ಪರಿಚಯ ಇಲ್ಲ ಇವತ್ತು. ನಿಕೃತಿ ಅಂತ. ಆ ನಿಕೃತಿ ಅನ್ನೋಳ ಆವೇಶ ಅವಳೊಳಗೆ ಆಯ್ತು. ಅಷ್ಟೊತ್ತಿರ್ಲಿಲ್ಲ, ಅವಾಗಲೇ ಆಗ್ಬೇಕಾ? ಅವಳು ಬಂದು ಒಳಗೆ ಆವೇಶ ಆಗೋದಕ್ಕೂ ಈ ಅಲಕ್ಷ್ಮಿ ಮಂಥರೆ ಅವಳ ಜೊತೆಗೆ ಹೇಳ್ಕೊಡೋದಕ್ಕೂ ಇದಕ್ಕೆ ಕಿವಿ ಚುಚ್ಚೋದು ಅಂತ ಇರ್ತಾರೆ ನಮ್ಮ ಕಡೆಯಲ್ಲೆಲ್ಲ. ಏನ್ ಯಾರ ಬಗ್ಗೆ ಬೇಕಾದ್ರೂ ಕಿವಿ ಚುಚ್ಚಿಬಿಡ್ತಾರೆ. ಅವಳು ಹೇಳೋದಕ್ಕೂ ಒಂದಾಯ್ತು, ಅವಳಿಗೆ ಕೆರಳಿತು. ಹಾಗಾಗಿ ದಶರಥನ ವರ ಕೇಳುವಂತಾಯ್ತಂತೆ. ಅದನ್ನೇ ನಿಮಿತ್ತ ಮಾಡಿಕೊಂಡು ರಾಮಚಂದ್ರ ತಾನು ಅರಣ್ಯಕ್ಕೆ ಅಂತ ಬಂದ ಅಂತ ಕಥೆಯನ್ನೆಲ್ಲ ಹೇಳ್ತಾರೆ. ಇದನ್ನ ಸಂಗ್ರಹ ಮಾಡಿದ್ದಾರೆ. ಕೈಕೇಯಿ ಪ್ರೀತಿ ಹೇತೋ ಸಸಹಜ ನೃಪಜೋ ವಲ್ಕಲೀಯಾನರಣ್ಯಂ. ಅರಣ್ಯಕ್ಕೆ ಅಂತ ಹೊರಡುವಾಗ ಸೀತೆ ತಯಾರಾತು, ನಾನು ಬರ್ತೇನೆ, ಲಕ್ಷ್ಮಣ ನಾನು ಸೇವಕನಾಗಿ ಬರ್ತೇನೆ ಅಂತ ಆತ ಬಂದ. ಮೂವರು ಹೊರಡಲೇಬೇಕಾಯ್ತು. ಕೊನೆಗೆ ಬೇಡ ಅಂತಾನೆ ರಾಮ. ಅದು ಮೂವರು ಹೊರಟರು. ಅರಣ್ಯಕ್ಕೆ ಬಂದಾಗ ಸರಯೂ ನದಿ ದಾಟಿ ಗಂಗಾ ನದಿ ದಾಟಬೇಕಾಯ್ತು. ಗಂಗೆ ದಾಟುವ ಸಂದರ್ಭದೊಳಗೆ ಆ ದಾಟಿಸ್ಲಿಕ್ಕೆ ಅಂತ ದೋಣಿ ಓಡಿಸೋನು ಒಬ್ಬ ಗುಹಾ ಅಂತಿದ್ದ. ಆತ ಬಂದು, ರಾಮ ನಾನು ಗಂಗಾ ನದಿ ದಾಟಿಸ್ತೀನಿ, ದೋಣಿಯಲ್ಲಿ ಬರ್ರಿ ಅಂತ.
ದೋಣಿಗೆ ಬರ್ರಿ ಅಂತಂತಿದ್ದಾನೆ. ಹಿರಿಯರ ಕಥೆ ಹೇಳ್ತಾರೆ, ಗುಹ ಎಷ್ಟು ಭಕ್ತಿಯಿಂದ ರಾಮನನ್ನು ಬರಮಾಡಿಕೊಂಡ ಅಂತಲ್ಲಿಕ್ಕೆ. ಅವನು ದೋಣಿಯಲ್ಲಿ ಕಾಲಿಡಬೇಕು, ಅಷ್ಟರಲ್ಲಿ ಗುಹ ಹೇಳಿದಂತೆ ಕಾಲಿಡಬೇಡ ತಡಿ ಅಂತಂದು. ಕಾಲಿಡಬೇಡ ತಡಿ ಅಂತ ಅದ್ರಲ್ಲಿ ಈಗ ತಾನೇ ಹೇಳ್ದಿಲ್ಲೋ, ದೋಣಿಯಲ್ಲಿ ಕೂಡ್ರಿ ನಾನು ದಾಟಿಸ್ತೇನೆ ಅಂತ. ಇಲ್ಲ ತಡಿ ಅಂತ. ತಡಿ ಎಂದಾಗ ರಾಮನಿಗೆ ಸಂಶಯ ಬಂತು, ಇವನಿಗೇನಾದ್ರೂ ಕೈಕೇಯಿ ಹೇಳಿ ಕಳಿಸಿರ್ತಾನೆ. ಹೇಳಲಿಕ್ಕೆ ಬರಲ್ಲ, ಕೈಕೇಯಿ ನೆಟ್ವರ್ಕ್ ಮಾಡಿ ಹೊಡೆದಿರ್ಬೇಕೇನೋ. ಅಂದ್ರೆ ದೊಡ್ಡ ಸಂದೇಶ ರಾಮಾಯಣದಲ್ಲಿ. ಜಗತ್ತಿನೊಳಗೆ ಕೈಕೇಯಿ ಅಂತವ್ರು, ಮಂಥರೆ ಅಂತವ್ರು ಎಲ್ಲ ಕಡೆಯಲ್ಲಿ ಇರ್ತಾರೆ. ಎಂಥೆಂಥ ದೊಡ್ಡ ದೊಡ್ಡ ಪಟ್ಟಾಭಿಷೇಕವನ್ನು ನಿಲ್ಲಿಸ್ತಿರ್ತಾರೆ, ಎಂಥೆಂಥವ್ರ ಏಳಿಗೆಗೂ ಕಲ್ಲು ಹಾಕ್ತಿರ್ತಾರೆ. ಈ ಎಚ್ಚರಿಕೆ ಕೊಡ್ಲಿಕ್ಕೆ ರಾಮಾಯಣ ಈ 2 ಪಾತ್ರವನ್ನ ನಮ್ಮ ಕಣ್ಣು ಮುಂದೆ ನಿಲ್ಲಿಸಿದೆ. ಇಂಥವಳಿಗೆ ವಶನಾಗ್ತಾನೆ ದಶರಥ ರಾಜ ಅಂದ್ರೆ, ದಶರಥನಂಥ ರಾಜನೇ ವಶನ ಆದ್ಮೇಲೆ ನಮ್ಮ ಸ್ಥಿತಿ ಏನು ಅಂತ ಅದು ಎಚ್ಚರಿಕೆ ಕೊಡ್ತಾರೆ. ಅದನ್ನೇ ಹೇಳಿದ್ರೆ ಬಹಳ ಇದೆ ಆ ವಿಷಯ. ಅದ್ರ ಬಗ್ಗೆ, ಕೈಕೇಯಿ ಬಗ್ಗೆ, ಮಂಥರೆ ಬಗ್ಗೆ, ದಶರಥನ ಬಗ್ಗೆ ಬಹಳ ಇದೆ ವಿಸ್ತಾರ. ಇವನಿಗೂ ಏನಾದ್ರೂ ಕೈಕೇಯಿ ಹೇಳಿ ಕಳಿಸಿದ್ದೇನೋ ಮತ್ತೆ ಅಂತ. ಆಮೇಲೆ ಗುಹ ಅಂತಾನೆ, ರಾಮ ನೀನ್ ಇಲ್ಲಿ ಕೂಡು, ನಿನ್ನ ಪಾದಕ್ಕೆ ನಾನು ನೀರು ಹಾಕಿ ಪಾದ ತೊಳಿತೇನೆ, ನಾನು ಆಮೇಲೆ ನಿನ್ನನ್ನ ದೋಣಿಯಲ್ಲಿ ಕೂಡಿಸ್ತೇನೆ, ದೋಣಿ ದಾಟಿಸ್ತೀನಿ, ಗಂಗೆ ದಾಟಿಸ್ತೀನಿ. ಸರಿ ಅಂತ ರಾಮ ಅಲ್ಲಿ ಕೂಡ್ತ ಗಂಗೆಯ ನೀರನ್ನು ತಂದು ಗುಹ ಭಕ್ತಿಯಿಂದ ರಾಮನ ಪಾದಕ್ಕೆ ಅಭಿಷೇಕ ಮಾಡಿದ, ಒಳಗ ಪಾದ ಪ್ರಕ್ಷಾಲನೆ ಮಾಡಿದ. ಆಮೇಲೆ ದೋಣಿ ಕೂಡಿಸಿದಂತೆ ಗಂಗೆಯನ್ನು ದಾಟಿಸಿದ ಗುಹ ಅಂತ ಕಥೆ ಬರ್ತದೆ. ಗಂಗಾ ತಾರಿ ಗುಹಾರ್ಚ್ಯ ಕೃತ ರುಚಿರ ಜಟೋ ಭೀಷ್ಪತೆ ಪುತ್ರಮಾನ್ಯ. ಗಂಗಾ ತಾರಿ ಗುಹಾರ್ಚ್ಯ. ಒಂದು ಕಥೆ ಹೇಳುವಾಗ ಅಲ್ಲೊಂದು ಏನಾದ್ರೂ ರಸ ಇರಬೇಕು, ಭಕ್ತಿ ರಸ ಇದೆ ಇಲ್ಲಿ ಅಂತ. ಗುಹನಿಗೂ ಗೊತ್ತಾಗಿತ್ತಂತೆ ರಾಮ ಎಷ್ಟು ದೊಡ್ಡ ವ್ಯಕ್ತಿ, ಎಷ್ಟು ದೊಡ್ಡ ವ್ಯಕ್ತಿ ರಾಮ ಅಂತ ಗುಹನಿಗೂ ಗೊತ್ತಾಗಿತ್ತು. ಹಿಂದೆ ರಾಮ ವಿಶ್ವಾಮಿತ್ರ ಜೊತೆಗೆ ಹೋದಾಗ ಅಹಲ್ಯೆಯನ್ನ, ಕಲ್ಲಾದ ಅಹಲ್ಯೆಯನ್ನ ಚೇತನಗೊಳಿಸಿದ ಕಥೆ ಅವನಿಗೆ ಗೊತ್ತಿತ್ತು. ಅದಕ್ಕೆ ಗುಹ ಹೇಳ್ದ, ರಾಮ ನಿನ್ ಪಾದ ಮನುಷ್ಯರನ್ನು ಮಾಡುವ ಪುಡಿ ಪಡ್ಕೊಂಡಿದೆ, ನಿನ್ ಪಾದದಲ್ಲಿ ಅಂತ ಒಂದು ಪುಡಿ ಇದೆ. ನೀನೇನಾದ್ರೂ ನನ್ನ ಕಟ್ಟಿಗೆ ದೋಣಿಯನ್ನ ಕಾಲಿಡುವಾಗ ಸ್ಪರ್ಶ ಮಾಡಿದ್ರೆ ಹೆಣ್ಣಾದ್ರೆ ನಾನೇನ್ ಮಾಡ್ಲಿ ಅಂತ. ಅದಕ್ಕೆ ಪಾದ ತೊಳಿತೀನಿ ಅಂತ. ಶಾಲಯಾಮಿ ತವ ಪಾದ ಪಂಕಜಂ ನಾಥ ದಾರು ದೃಷದೋ ಕಿಮಂತಗಂ ಮಾನುಷೀಕರಣ ಚೂರ್ಣಮತ್ತಿತೆ ಪಾದಯೋರಿತಿ ಕಥಾ ಪ್ರಸಿದ್ಧಿ. ತವ ಪಾದ ಪಂಕಜಂ ಶಾಲಯಾಮಿ, ಹೇ ನಾಥ, ದೃಷದೋ ಕಿಮಂತರಂ, ದಾರು ದೃಷದೋ ಕಿಮಂತರಂ. ದೃಷತ್ ಅಂದ್ರೆ ಕಲ್ಲು. ಕಟ್ಟಿಗೆಗೂ ಕಲ್ಲಿಗೂ ಹೆಚ್ಚೇನು ವ್ಯತ್ಯಾಸ ಇಲ್ಲಲ್ಲ ಶ್ರೀರಾಮ. ರಾಮ ನಿನ್ ಪಾದದ ಆ ಪುಡಿ ಕಟ್ಟಿಗೆ ದೋಣಿಗೆ ತಾಗಲಿ ಬಿಟ್ರೆ ಮಾನುಷೀಕರಣ ಚೂರ್ಣಮಸ್ತಿತೆ, ಮನುಷ್ಯರನ್ನು ಮಾಡೋ ಪುಡಿ ನಿನ್ನ ಪಾದದಲ್ಲಿ ಇದೆ ಅಲ್ಲ, ಅದು ಮನುಷ್ಯರನ್ನು ಮಾಡಿಬಿಡ್ತದೆ ದೋಣಿಯನ್ನು. ಮೊದಲೇ ಪಾದ ತೊಳೆದು ಬಿಡ್ತೀನಿ, ಆಮೇಲೆ ದೋಣಿಯಲ್ಲಿ ಕೂಡು ಕರ್ಕೊಂಡು ಹೋಗ್ತೀನಿ ಅಂತ. ಇದು ಭಕ್ತಿ ರಸ. ಒಬ್ಬ ಗುಹ ದೋಣಿ ಓಡಿಸುವಂಥವನಿಗೂ ರಾಮನ ಮೇಲೆ ಅಷ್ಟು ಭಕ್ತಿ ಇತ್ತು, ಅಷ್ಟು ತಿಳುವಳಿಕೆ ಇತ್ತು ಅಂತಂದ್ರೆ ರಾಮ ಎಷ್ಟು ಮನೆ ಮಾತಾಗಿರ್ಬೇಡ. ವ್ಯಕ್ತಿ ಬದುಕಿದ್ರೆ, ಬಾಳಿದ್ರೆ ಹೇಗೆ ಬಾಳಿ ಬದುಕಬೇಕು ಅನ್ಲಿಕ್ಕೆ ರಾಮ ನಿದರ್ಶನ. ಎಲ್ರಿಗೆ ರಾಮನ ಪರಿಚಯ ಇದೆ, ಅದಕ್ಕೆ ಕಲ್ಯಾಣ ಅಂತ ಧರ್ಮ. ಅಷ್ಟು ಭಕ್ತಿ ಮೇಲಿದ್ದಾನೆ ಗುಹ. ದಾಟಿ ಆಯ್ತು. ಗುಹ ದೋಣಿಯಲ್ಲಿ ಕೂಡಿಸಿ ಮೂವರನ್ನ ದಾಟಿಸಿದ. ದಾಟಿಸಿದ ಮೇಲೆ ಹಣ ಕೊಡ್ಬೇಕಲ್ಲ, ಮೌಲ್ಯ ಏನ್ ಕೊಡ್ಲಿ ಅಂತ ರಾಮ ಕೇಳಿದ್ದ. ಗುಹ ಹೇಳ್ತಾನೆ, ನಿಂದು ದಾಟಿಸೋದೆ ಕಸುಬು, ನಂದು ದಾಟಿಸೋದೆ, ಇಬ್ರು ಒಂದೇ ವೃತ್ತಿ, ನಮ್ಮಿಬ್ರಲ್ಲಿ ಯಾಕೆ ವ್ಯಾಪಾರ ಅಂತ. ಈ ಒಂದೇ ವೃತ್ತಿಯವರು ಇರ್ತಾರಲ್ಲ, ಅವರಿಬ್ಬರಲ್ಲಿ ಸಾಮಾನ್ಯವಾಗಿ ದುಡ್ಡು ತಗೊಳ್ಳೋದು ಅಂತಿರಲ್ಲ. ಅರೆ ನೀನು ಆಟೋ ಓಡಿಸೋನು, ನಾನು ಆಟೋ ಓಡಿಸೋನು, ನಮ್ಮಿಬ್ಬರಲ್ಲಿ ಯಾಕೆ ಹಣ ಅಂತ. ಗುಹ ಹೇಳ್ದ, ನಿಂದು ದಾಟಿಸೋದೆ ಕಸುಬು, ನಂದು ದಾಟಿಸೋದು, ನಮ್ಮಿಬ್ಬರಲ್ಲಿ ಯಾಕೆ ಈ ವ್ಯಾಪಾರ ಅಂತ. ರಾಮ ಕೇಳಿದಂತೆ, ನಮ್ದೇನಂತ ಕಸಬಲ್ಲ, ನಿಂದಾದ್ರೆ ನದಿ ದಾಟಿಸೋದಿದೆ, ನಂದೇನಂತ ಕಸಬಲ್ಲ ಅಂತ. ಇಲ್ಲ ಇಲ್ಲ,
ನೀನು ಸಂಸಾರ ಸಾಗರ ದಾಟಿಸೋ ಕಸಬು ನಿಂದು, ಬರೀ ಗಂಗಾ ನದಿ ದಾಟಿಸೋದಷ್ಟೇ ನಂದು ಅಂತಂದಂತೆ. ಕೊಡೋದಾದ್ರೆ ಸಂಸಾರ ಸಾಗರ ದಾಟಿಸಿಬಿಡು. ನೋಡಿ, ಗಂಗೆಯನ್ನು ದಾಟಿಸಿದವನಿಗೆ ಸಂಸಾರ ಪ್ರವಾಹವನ್ನು ದಾಟಿಸಿದ ಶ್ರೀರಾಮ ಅಂತ ಅದನ್ನು ಸಂಗ್ರಹಿಸಲಿಕ್ಕೆ ಗಂಗಾ ತಾನಿ ಗುಹಾರ್ಚ್ಯ ಕೃತ ರುಚಿರ ಜಟೋ ಗೀಪತೆ ಪುತ್ರ ಮಾನ್ಯ. ಮುಂದೆ ಬೃಹಸ್ಪತ್ಯಾಚಾರ್ಯರ ಮಗ, ಬೃಹಸ್ಪತಿ ಅಂದ್ರೆ ದೇವಗುರು, ಗುರುಗ್ರಹಗಳು ಅಂತ ಗುರುಗ್ರಹ ಅಂತ ಕೇಳಿದ್ದೇವೆ. ಆತನ ಮಗನೇ ಭರದ್ವಾಜ ಅಂತ, ಭರದ್ವಾಜರ ಆಶ್ರಮಕ್ಕೆ ಬಂದ. ಚಿತ್ರಕೂಟ ಅಂತ ಅದನ್ನು ಕರೀತಾರೆ, ಅಲ್ಲಿಗೆ ಬಂದಿದ್ದಾನೆ. ಅಲ್ಲಿ ಕೆಲವು ದಿನಗಳ ಕಾಲ ವಾಸ ಮಾಡಿ ಅವರಿಂದ ಸ್ತುತ್ಯನಾಗಿ ಮುಂದೆ ಪ್ರಯಾಣ ಬೆಳೆಸಿದ. ಯಮುನಾ ನದಿಯನ್ನು ದಾಟಿದ್ದಂತೆ. ತೀರ್ತ್ವಾ ಕೃಷ್ಣ ಪ್ರಯಾತೋ ವತು ನಿಜಮಮಲಂ ಚಿತ್ರಕೂಟಂ ಪ್ರಪನ್ನಂ ಸ್ವಾಂಬಾಭಿರ್ಭ್ರಾತರಂ ತಂ ಶ್ರುತ ಜನಕ ಗತಿ ಸಾಂತ್ವಯನ್ಯುಕ್ತ ತೀರ್ಥ. ಚಿತ್ರಕೂಟದಲ್ಲಿ ರಾಮ ವಾಸ ಮಾಡಿದಾಗ ಅವನಿಗೆ ದಶರಥನ ನಿರ್ಯಾಣದ ವಿಷಯ ಗೊತ್ತಾಯ್ತು. ಯಾಕೆಂದ್ರೆ ಭರತ ರಾಮನನ್ನ ಅಯೋಧ್ಯೆಗೆ ಅಂತ ಕರೆದುಕೊಂಡು ಹೋಗ್ಲಿಕ್ಕೆ ಬಂದ್ಬಿಡ್ತಾರೆ. ಅಷ್ಟರಲ್ಲಿ 13 ದಿನಗಳು ಕಳೆದು ಎಲ್ಲ ಕಾರ್ಯ ಮುಕ್ತಾಯ ಮಾಡಿಕೊಂಡೇ ಬಂದಿದ್ದ ಅಂತಿದೆ ರಾಮಾಯಣದಲ್ಲಿ. ರಾಮ ಅಯೋಧ್ಯೆಯಿಂದ ಹೊರಟು 6ನೇ ದಿನಕ್ಕೆ ದಶರಥನ ಮರಣ ಆಯಿತು ಅಂತ ವಾಲ್ಮೀಕಿ ರಾಮಾಯಣ ಹೇಳ್ತಾರೆ. 6ನೇ ದಿನ ರಾಮ ಹೊರಟು 6ನೇ ದಿವಸ. ಹೊರಡುವಾಗಲೇ ರಾಮ ರಾಮ ಅನ್ಕೊಂಡೇ ಕುಸುದವನು ಕೌಸಲ್ಯ ತೊಡೆ ಮೇಲೆ ಮಲಗಿದ. ಕಣ್ಣೇ ತೆಗಿಲಿಲ್ಲ. ರಾಮಂದ್ರ ರೂಪನೇ ನೋಡಿಕೊಂಡು ಹಾಗೆ ಮನೆ ಒಳಗಿದ್ದ. ಅದೇ ಸಮಯಕ್ಕೆ ಒಂದು ಕಥೆನೂ ಹೇಳಿದ ಅಂತಿದೆ ವಾಲ್ಮೀಕಿ ರಾಮಾಯಣದಲ್ಲಿ. ಒಂದು ಕಥೆ ಹೇಳಿದ್ದಂತೆ ದಶರಥನ, ನನಗೀಗ ಸಾವು ಬರ್ತದೆ ಅಂತ ನನಗೆ ಅರ್ಥ ಆಯಿತು ಅಂತ ದಶರಥ. ಯಾಕೆ ಅಂತ ಕೇಳಿ, ಹಿಂದೆ ನಾನು ಶಬ್ದವೇದ ಪಟು, ಹಾಗಾಗಿ ಬೇಟೆ ಆಡೋ ಹುಚ್ಚಿತ್ತಲ್ಲ. ಬೇಟೆ ಆಡ್ಲಿಕ್ಕೆ ಹೋದಾಗ ಒಂದು ಘಟನೆ ನಡೆದಿತ್ತು, ಯಾರ ಮುಂದೆ ಹೇಳಿರ್ಲಿಲ್ಲ ಕೌಸಲ್ಯ. ಈಗ ನಿನ್ ಮುಂದೆ ಹೇಳ್ಕೊಂಡು ನಾನು ದೇಹ ಬಿಡೋ ಹಾಗಾಗ್ತಾ ಇದೆ, ದೇಹ ಬಿಡ್ತೀನಿ ಅಂತಂದ. ಏನ್ ಕಥೆ ಅಂದ್ರೆ, ಹಿಂದೆ ಶಬ್ದವೇದ ಪಟುನಾ ವ್ರಜಯಾ ರಾಜರೆಲ್ಲ ಬೆಳಗ್ಗೆ ಸೂರ್ಯೋದಯಕ್ಕೆ ಬೇಟೆ ಆಡ್ಲಿಕ್ಕೆ ಹೋಗ್ತಿದ್ರು. ಈ ದಶರಥನೂ ಕೂಡ ಶಬ್ದವೇದ ಪಟು ಆಗಿದ್ದ. ಯಾವ ದಿಕ್ಕಿನ ಕಡೆಯಿಂದ ಶಬ್ದ ಬರ್ತದೆ ಆ ದಿಕ್ಕಿಗೆ ಬಾಣ ಹುಡ್ತಿದ್ದ. ಈತನು ಹಾಗೆ ಆದದ್ದಕ್ಕೆ ಬೇಟೆ ಆಡ್ತಾ ಬಂದಿದ್ದಾನೆ. ಯಾವುದೋ ಒಂದು ಕಡೆಯಲ್ಲಿ ಇದಕ್ಕಿದ್ದ ಹಾಗೆ ಅವನಿಗೆ ಶಬ್ದ ಬಂತು. ಎಂಥ ಶಬ್ದ ಅಂತ ಅದನ್ನು ವಿವರಣೆ ಕೊಡ್ತಾರೆ. ಎಂಥ ಶಬ್ದ ಅಂದ್ರೆ, ಯಾವುದೋ ಒಂದು ಆನೆ ತನ್ನ ಸೊಂಡಿಲನ್ನು ನೀರಿಗೆ ಹಾಕಿ ನೀರು ಸೆಳೆಯುವಾಗ ಒಂದು ಶಬ್ದ ಬರ್ತದೆ. ಆ ಥರದ ಶಬ್ದ ಒಂದು ದಿಕ್ಕಿನ ಕಡೆಯಿಂದ ಬರ್ತದೆ. ದಿಕ್ಕಿಗೆ ಬಾಣ ಹುಡ್ದ, ಬಿಲ್ಲಿಗೆ ಬಾಣ ಹುಡ್ದ, ಅದೇ ದಿಕ್ಕಿಗೆ ಬಾಣ ಬಿಟ್ಟ. ಬಾಣ ಬಿಟ್ಟ ಮೇಲೆ ಅದು ಹೋಗಿ ತಗಲಿದ ಕೂಡಲೇ ಮನುಷ್ಯನ ಶಬ್ದ ಬಂತಂತ ಅದೇ ದಿಕ್ಕಿಗೆ. ಗಾಬರಿ ಆಯ್ತು. ಅಯ್ಯೋ, ನಾನು ಯಾವುದೋ ಪ್ರಾಣಿ ಅಂತ ಅಂದ್ಕೊಂಡು ಬಿಟ್ಟೆ, ಮನುಷ್ಯನ ಶಬ್ದ ಬರ್ತಾ ಇದೆಯಲ್ಲ ಅಂತ ಮತ್ತೆ ಓಡಿ ಬಂದು ನೋಡ್ತಾನೆ. ಅಲ್ಲೊಬ್ಬ ಮನುಷ್ಯನೇ ತಪ್ಪಿದ್ದ. ಯಾರವನು? ಅವನ ಹೆಸರು ಶ್ರವಣಕುಮಾರ. ಆತ ತನ್ನ ತಂದೆ ತಾಯಿಯರನ್ನ ತಕ್ಕಡಿಯಲ್ಲಿ ಹೊತ್ತು ಕಾಶಿ ಯಾತ್ರೆ ಮಾಡಿಸ್ಬೇಕು ಅಂತ ಹೊರಟಿದ್ದ. ವಯಸ್ಸಾಗಿತ್ತು, ಇಬ್ಬರಿಗೂ ಕಣ್ಣಿರ್ಲಿಲ್ಲ, ಸ್ವಾಸ್ಥ್ಯ ಇರಲಿಲ್ಲ ಅಂತದ್ದು. ತಕ್ಕಡಿಯಲ್ಲೇ ಕರ್ಕೊಂಡು ಹೊರಟಿದ್ದಾನೆ. ತಂದೆ ತಾಯಿ ಅಂದ್ರೆ ಭಕ್ತಿ ನೋಡ್ರಿ ಅವನಿಗೆ ಎಷ್ಟು. ಅವ್ರ ಮೇಲೆ ನೀರು ಬೇಕು ಅಂದ್ರಂತೆ. ತಕ್ಕಡಿ ಕೆಳಗೆ ಇಳಿಸಿದ. ನೀರು ತರಲಿಕ್ಕೆ ಅಂತ ಒಂದು ಹೂಜಿ ತಗೊಂಡು ಬಂದಿದ್ದ. ನಮ್ಮ ಕಡೆ ಹೂಜಿ ಅಂತ ಕರೀತಾರೆ. ಬಾಯಿ ಬಹಳ ಸಣ್ಣದಿರ್ತದೆ, ಹೊಟ್ಟೆ ಬಹಳ ಒಳಗಡೆ. ಆ ಹೂಜಿ ತಗೊಂಡು ಬಂದು ಒಂದು ನೀರಿನ ಕೆರೆಯಲ್ಲಿ ನೀರು ತುಂಬಿಸ್ಕೊಳ್ಳಿಕ್ಕೆ ಹೋಗ್ತಾನೆ. ಅದು ಯಾವುದೋ ಆನೆ ಸೊಂಡಲ್ಲಿ ನೀರು ಎಳೆದ್ರೆ ಹೇಗೆ ಶಬ್ದ ಬರ್ಬೇಕು ಹಾಗೆ ಬರ್ತಿತ್ತು. ಇವನಿಗೆ ಆನೆ ಎನಿಸ್ಬಿಡುತ್ತೆ. ಬೇಟೆ ಆಡೋ ಹುಚ್ಚು. ದಶರಥ ಹೇಳಿ ಕೇಳಿ ಶಬ್ದ ಬಂದ ದಿಕ್ಕಿಗೆ ಬಾಣ ಬಿಟ್ಟಿದ್ದಾನೆ. ಅದು ಶ್ರವಣಕುಮಾರ ದಿಕ್ಕು ಬಿಟ್ಟು ಬಂದು ನೋಡ್ತಾನೆ. ಶ್ರವಣಕುಮಾರ, ಬರೇ ನೀನ್ ಯಾರು ಅಂತ ಹೇಳ್ಕೊಂಡ. ನಮ್ಮಪ್ಪ ಅಮ್ಮನ್ನ ತೀರ್ಥಯಾತ್ರೆ ಕರ್ಕೊಂಡು ಬಂದಿದ್ದೆ, ನೀರು ಬೇಕು ಅಂತಿದ್ದಾರೆ, ನೀವು ನನಗೆ ಸಹಾಯ ಮಾಡೋದಾದ್ರೆ ಅವ್ರಿಗೆ ಸ್ವಲ್ಪ ನೀರು ಕೊಟ್ಟು ಬಿಡ್ರಿ ಅಂತ ಹೇಳ್ತಾ ಪ್ರಾಣ ಬಿಟ್ಟು.
ನೀರು ತಗೊಂಡು ಬಂದ ಆ ತಂದೆ ತಾಯಿಯ ಹತ್ರ. ಅವರಿಗೂ ಕೂಡ ಯಾರು ಅಂತ ಕೂಗ್ಲಿಕ್ಕೆ ಶುರು ಮಾಡಿದ್ರಂತೆ. ನಾನು ದಶರಥ ರಾಜ ಅಂದ. ಧ್ವನಿ ಕೇಳಿದ ಕೂಡಲೇ ತಮ್ಮ ಮಗನಿಗೆ ಏನೋ ಆಗಿದೆ ಅಂತ ಅನಿಸ್ತು. ಅವರು ಶಾಪ ಕೊಟ್ಟರು. ಇವನ್ ಕತೆ ಹೇಳ್ದ, ಹೀಗಾಗೋಯ್ತು ಅಂತ ಹೇಳಿದ ಕೂಡಲೇ ಶಾಪ ಕೊಟ್ಟರು. ನಿನಗೂ ಕೂಡ ನಿನ್ನ ಮಗ ನಿನ್ನಿಂದ ದೂರ ಆದಾಗ ಮರಣ ಬಂದಿ ಶಾಪ ಹಾಕಿದ್ರು. ದಶರಥನಿಗೆ ಕಣ್ಣಲ್ಲಿ ನೀರು ಬಂದಿದೆ ನಿಜ, ಆದ್ರೆ ಮನಸ್ಸಿನಲ್ಲಿ ಸಂತೋಷನೂ ಆಯ್ತಂತೆ ದುಃಖನೂ ಆಯ್ತಂತೆ ಅಂತಾರೆ ವಾಲ್ಮೀಕಿ ಋಷಿ. ಏಕಕಾಲದಲ್ಲಿ ಮನುಷ್ಯನಿಗೆ ಸಂತೋಷ ದುಃಖ ಎರಡೂ ಆಗೋದು ವಿರಳ. ಯಾಕೆ ಸಂತೋಷ ಆಯಿತು ಅಂದ್ರೆ ಎಷ್ಟೋ ವರ್ಷಗಳ ಕಾಲ ಮಕ್ಕಳೇ ಆಗಿರ್ಲಿಲ್ಲಲ್ಲ, ಅಂತೂ ಈ ಶಾಪದಿಂದ ಮಕ್ಕಳು ನನಗೂ ಆಗ್ತಾರೆ ಅಂತ ಸಂತೋಷ ಆಯ್ತಂತೆ. ಆದ್ರೆ ವಿಯೋಗ ಆದಾಗ ನಿನಗೆ ಮರಣ ಬರ್ತದೆ ಅಂತಂದ್ರಲ್ಲ, ಅದು ದುಃಖ ಆಯ್ತು. ಹೀಗೆ ಏಕಕಾಲದಲ್ಲಿ ಮನುಷ್ಯನಿಗೆ ಸುಖ ದುಃಖಗಳ ಅನುಭವಕ್ಕೆ ಇದೊಂದು ದೊಡ್ಡ ದೃಷ್ಟಾಂತ ಅಂತ ಹೇಳ್ತಾರೆ. ಅಂಥ ಅದ್ಭುತವಾದ ಪ್ರಸಂಗ ಇದು. ಹೇಳಿದ್ರಂತೆ, ನನ್ನ ಮಗನನ್ನ ಕೊಂದಿದ್ದಿ, ನಿನಗೂ ಅವರ ವಿಯೋಗ ಆದಾಗ ಸಾವು ಬರಲಿ ಅಂತ ಶಾಪ ಕೊಡ್ತೀನಿ. ಈಗ ಆ ಶಾಪದ ನೆನಪಾಯಿತು ದಶರಥನಿಗೆ. ಕೌಸಲ್ಯ ತೊಡೆ ಮೇಲೆ ಮಲಗಿದ ದಶರಥ ಅದೇ ಶಾಪವನ್ನ ಕಥೆಯನ್ನು ನೆನಪಿಸ್ಕೊಂಡು ರಾಮ ರಾಮ ಅಂತ ಅನ್ಕೊಂಡೆ 6ನೇ ದಿವಸಕ್ಕೆ ನಿರ್ಯಾಣ ಮಾಡಿದ. ದೇಹ ಬಿಟ್ಟ. ಆ ದೇಹ ಬಿಟ್ಟ ಮೇಲೆ ಸಂಸ್ಕಾರ ಆಗಬೇಕಿತ್ತು. ವಶಿಷ್ಠರು ಅದನ್ನು ಎಣ್ಣೆ ಕೊಬ್ಬರಿಕೆಯಲ್ಲಿ ದೇಹ ಇಟ್ಟರು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ನಂದಿ ಗ್ರಾಮದಲ್ಲಿದ್ದಂತಹ ಭರತನನ್ನು ಕರೆಸಿ ಆಮೇಲೆ ದೇಹಕ್ಕೆ ಸಂಸ್ಕಾರ ಮಾಡಿಸಿ, ಸಂಸ್ಕಾರ ಆದ್ಮೇಲೆ ದಶರಥ ರಾಜನಿಗೆಲ್ಲ ಮಾಡಬೇಕಾದ ವಿಧಿವಿಧಾನ ಮುಗಿಸಿದ ಮೇಲೆ ಭರತ ಸಿಟ್ಟಾದ. ರಾಮ ರಾಮ ಅಂತ ರಾಮನ ಹೆಸರು ತಗೊಂಡು ಎಲ್ಲರನ್ನ ಐದು ಧಿಕ್ಕರಿಸಿ ರಾಮನನ್ನ ಕರೆದುಕೊಂಡು ಬಂದೇ ಬರ್ತೇನೆ, ಅವನಿದ್ದಾಗ ನಾನು ರಾಜನಾಗ್ಲಾರೆ ಅಂತ ಭಕ್ತಿ ಮೆರಿತಾನೆ. ಅವನು ಚಿತ್ರಕೂಟದ ಮೂಲಕ, ಭರದ್ವಾಜರ ಆಶ್ರಮದಿಂದ ಚಿತ್ರಕೂಟದ ಮೂಲಕ ರಾಮನಿದ್ದೆಡೆಗೆ ಬಂದು ಬರಬೇಕು ಅಂತ ರಾಮನನ್ನು ಒತ್ತಾಯ ಮಾಡಿದ ಅನ್ನೋ ಕಥೆ ರಾಮಾಯಣದಲ್ಲಿ ಬರ್ತದೆ. ವಿಷಯ ತಿಳಿದ ಮೇಲೆ ರಾಮನು ದಶರಥನ ದೇಹಕ್ಕೆ ಸಂಸ್ಕಾರ ಮಾಡಿದ್ದ. ಅದನ್ನು ವಿವರಣೆ ಮಾಡಿದೆ ರಾಮಾಯಣ. ಪ್ರತಿನಿಧಿಯಾಗಿ ಒಂದು ಹುಲ್ಲಿನ ದೇಹವನ್ನು ನಿರ್ಮಾಣ ಮಾಡಿ ವೇದದಲ್ಲಿ ಹೇಳಿದಂತೆ ರಾಮನೂ ದೇಹಕ್ಕೆ ಸಂಸ್ಕಾರ ಮಾಡಿದ. ಅದಕ್ಕೆ ಸ್ವಾಂಬಾಭಿರ್ಭ್ರಾತರಂ ತಂ ಶ್ರುತ ಜನಕ ಗತಿ ಸ್ವಾಂತ್ವಯನ್ ವ್ಯುಕ್ತ ತೀರ್ಥ ಅಂತ ಮಂತ್ರಾಲಯ. ತಂದೆಗೆ ಮಾಡಬೇಕಾದ ತರ್ಪಣ, ತಂದೆಯ ದೇಹಕ್ಕೆ ಮಾಡಬೇಕಾದ ಸಂಸ್ಕಾರ ಎಲ್ಲವನ್ನೂ ಮಾಡಿದ್ದಾನೆ. ಮಾಡಿ ಬರಬೇಕು, ನೀನು ಬರಬೇಕು ಅಂತ ಭರತನ ಒತ್ತಾಯಕ್ಕೆ ರಾಮ ಮಣಿಲಿಲ್ಲ. ರಾಮ ಭರತನನ್ನು ಹಾಗೇ ಕೊಟ್ಟು ಕಳಿಸಿದ. ಆದ್ರೆ ಭರತನ ಮೇಲೆ ಒಳ್ಳೆ ಅನುಗ್ರಹ ಮಾಡಿದ ಅಂತ ಕಥೆ ಬರ್ತದೆ. ನಾಳೆ ರಾಮಾಯಣದ ಮುಂದುವರೆದ ಕಥಾಭಾಗ, ಆ ಕಥೆಯಲ್ಲಿ ಬರುವ ಸಂದೇಶ ಏನು ಅದನ್ನೆಲ್ಲ ತಿಳಿಯೋಣ ಅಂತ ಹೇಳ್ತಾ, ಏಕಾದಶಿಯ ಪರ್ವಕಾಲದಲ್ಲಿ ಯಥಾಮತಿ ಯಥಾಶಕ್ತಿ ರಾಮನ ಚರಿತ್ರೆಯನ್ನ ಸ್ಮರಣೆ ಮಾಡಿದ್ದೇನೆ. ನಿನ್ನೆ ಹೇಳಿಸಿದಂತೆ ಇವತ್ತು ಕೂಡ ಅದೇ ಶ್ಲೋಕವನ್ನು ಮತ್ತೊಂದು ಸರಿ ಲೋಕಕ್ಕೆಲ್ಲ ಹಿತ ಆಗಲಿ ಅಂತ ಹೇಳಿಸ್ತೇನೆ. ಎಲ್ಲರೂ ಹೇಳೋಣ ಅದನ್ನ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾ ಲೋಕಾಭಿರಾಮಂ ಶ್ರೀರಾಮಂ